ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಆರೋಗ್ಯಕರವಾದ ತುಂಬ ರುಚಿಯಾದ ಮಸಪ್ ಸಾಂಬಾರನ್ನು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ಸಾಂಬಾರಂತೂ ಬಿಸಿ ಬಿಸಿ ಮುದ್ದೆಗೆ, ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ಒಳ್ಳೆ ಪರ್ಫೆಕ್ಟ್ ಅಂತ ಹೇಳ್ಬೋದು. ಮೆಂತ್ಯ ಮತ್ತು ಪಾಲಕ್ ಸೊಪ್ಪು ಎರಡೇ ತೊಗೊಂಡಿದ್ದೀನಿ. ಮೊದಲಿಗೆ ಕುಕ್ಕರ್ಗೆ ಒಂದು 3-4 ಬಾರಿ ವಾಶ್ ಮಾಡಿ ಸಣ್ಣಗೆ ಹಚ್ಚಿಟ್ಟಂಥ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಬೇಕಿದ್ರೆ ಇನ್ನು ಬೆರಕೆ ಸೊಪ್ಪನ್ನು ಕೂಡ ಸೇರಿಸ್ಕೋಬಹುದು. ನಾನು ಎರಡೇ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, ಮೆಂತ್ಯ ಮತ್ತು ಪಾಲಕ್ಕು. ಮತ್ತು ಒಂದು ಬೌಲ್ನಷ್ಟು ಚೆನ್ನಾಗಿ ವಾಶ್ ಮಾಡಿರೋಂಥ ತೊಗರಿಬೇಳೆನ ಸೇರಿಸ್ಕೊತಾ ಇದ್ದೀನಿ. ಒಂದು ಜಾಮೂನ್ ಬಟ್ಲಷ್ಟಿದೆ. ಒಂದು ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆ ಕಾಯಿ ತುರಿ ಇದ್ದಷ್ಟು ಈ ಸಾಂಬಾರು ತುಂಬ ರುಚಿ ಕೊಡುತ್ತೆ. ನಾನು ಇಲ್ಲಿ 2-3 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 2 ಗೆಡ್ಡೆ ಬೆಳ್ಳುಳ್ಳಿನ, ಒಂದು 6-8 ಹಸಿಮೆಣ್ಸಿಕಾಯಿ, ಒಂದು 4 ಟೊಮೊಟೊ ಹಚ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿನ ಯೂಸ್ ಮಾಡ್ಬೋದು. ಹಸಿಮೆಣ್ಸಿಕಾಯಿ ಇಲ್ಲ ಅಂದರೆ ಅಚ್ಕಾರದ ಪುಡಿ ಕೂಡ ಹಾಕ್ಬೋದು. ಮತ್ತು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದನೂ ಕೂಡ ಟೇಸ್ಟು, ಪರಿಮಳ ತುಂಬ ಚೆನ್ನಾಗಿರುತ್ತೆ. ಒಂದು 2-3 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸಾಂಬಾರಿಗೆ ತಕ್ಕಷ್ಟು ನಾನು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ನೀರು ಯೂಸ್ ಮಾಡ್ತಿರೋದು ಒಂದು 2.5 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ. ಕುಕ್ಕರ್ ಲಿಟರ್ ಕ್ಲೋಸ್ ಮಾಡಿ ಒಂದು 2-3 ವಿಸಲ್ ಹೊಡೆಸ್ಬೇಕು. ಆವಾಗ ಎಲ್ಲ ತರಕಾರಿ, ಬೇಳೆ, ಸೊಪ್ಪು ಚೆನ್ನಾಗಿ ಬೆಂದಿರುತ್ತೆ. ಚೆನ್ನಾಗಿ ಬೆಂದಷ್ಟು ಮ್ಯಾಶ್ ಮಾಡಿದಾಗ ತುಂಬ ರುಚಿ ಕೊಡುತ್ತೆ ಸಾಂಬಾರು. ಈಗ ಸಾಂಬಾರು ಬೆಂದಿದೆ. ಮತ್ತು ಇನ್ನೊಂದು ಪಾತ್ರೆ ತಗೊಂಡು ನಾನು ಅದೇ ಕುಕ್ಕರಲ್ಲಿ ನೀರನ್ನು ಮಾತ್ರ ಒಂದು ಪಾತ್ರೆಗೆ ಶೋಧಿಸ್ಕೊತಾ ಇದ್ದೀನಿ. ಅಂದರೆ ಬೇಳೆಕಟ್ಟನ್ನು, ಇಷ್ಟು ಸೊಪ್ಪಿನ ಬೇಳೆಕಟ್ಟು ರೆಡಿಯಾಗಿದೆ ನೋಡಿ. ಬೆಂದಿರೋಂಥ ಸೊಪ್ಪು ಬೇಳೆನ ಒಂದು ಸ್ಮ್ಯಾಶರಿಂದ ಅಥವಾ ಮಸೆಗುಂಡು ಅಂತಾರೆ ನಮ್ಮ ಹಳ್ಳಿ ಸೈಡು. ಸೊ ಅದನ್ನು ನಾನು ಮಸೆಗುಂಡಿಂದ ಚೆನ್ನಾಗಿ ಮಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಸಿದಷ್ಟು ರುಚಿ ಕೊಡುತ್ತೆ ಸಾಂಬಾರು. ತುಂಬ ಚೆನ್ನಾಗಿ ಮಸಿಬೇಕು. ಬೇಳೆ, ಸೊಪ್ಪು, ತರಕಾರಿ ಅಂತ ಟೊಮೊಟೊ, ಈರುಳ್ಳಿ ಎಲ್ಲನೂ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡ್ಕೊಂಡಷ್ಟು ಸಾಂಬಾರು ಚೆನ್ನಾಗಿರುತ್ತೆ. ಮ್ಯಾಶ್ ಮಾಡ್ತಿರೋ ಮಸೆಗುಂಡು ಅಂದರೆ ಇದು ನಮ್ಮ ತಾತವ್ರ ಮನೇಲಿ ಇದ್ದಿದ್ದು. ಈ ಮಸೆಗುಂಡು ಯಾವುದೇ ಶಾಪಿಂದ ಪರ್ಚೇಸ್ ಮಾಡಿರೋದಲ್ಲ. ಇದು ನಮ್ಮ ಅಜ್ಜಿ ಮನೇಲಿ ಇರೋದು. ಇದು ನಮ್ಮ ಹಳ್ಳಿ ಸೈಡು ಮರಾಳೆ ಮರ ಅಂತ ಸಿಗುತ್ತೆ, ಅದರಿಂದ ಮಾಡಿರೋದು. ನಮ್ಮ ತಾತ, ಅಮ್ಮ ತಂದುಕೊಟ್ಟಿದ್ದಾರೆ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೋಡಿ, ಈಗ ಮಸ್ತಿದ್ದಾಗಿದೆ ಸಾಂಬಾರು. ನೋಡಿ ಇಷ್ಟು ಚೆನ್ನಾಗಿ ಮ್ಯಾಶ್ ಆಗಿದೆ. ಇದಕ್ಕೆ ನಾವು ಬಸ್ತಿಟ್ಕೊಂಡಂಥ ಸೊಪ್ಪಿನ ಬೇಳೆಕಟ್ಟನ್ನು ನೀರನ್ನ ಹಾಕ್ಕೋಬೇಕು. ನಮಗೆ ಎಷ್ಟು ಬೇಕೋ ತಿಕ್ನೆಸ್ ಅಷ್ಟು ಮಾಡ್ಕೋಬೋದು. ರೊಟ್ಟಿ ಚಪಾತಿಗೆ ಅಂದರೆ ಸ್ವಲ್ಪ ಗಟ್ಟಿ ಇರಲಿ ಸಾಂಬಾರು, ಇಲ್ಲ ಬಿಸಿ ಬಿಸಿ ಮುದ್ದೆ ಅನ್ನಕ್ಕಾದರೆ ಅಷ್ಟು ಸ್ವಲ್ಪ ನೀರಿನಂಗಿದ್ರೂ ನಡೆಯುತ್ತೆ, ತಿಳಿಯಂಗಿದ್ರೆ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 2-3 ಸ್ಪೂನಷ್ಟು. ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ, ಸಾಸಿವೆ ಚಿಟಪಟ ಆದಮೇಲೆ 2 ಒಣಮೆಣ್ಸಿಕಾಯಿನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು 2-3 ಎಸಳು ಹಸಿ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಒಗ್ಗರಣೆನ ಮಸ್ಕೊಂಡಿದ್ದಂಥ ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ. ಬೇಕಂದರೆ ನೀವು ಒಗ್ಗರಣೆ ಹಾಕಿದ ಮೇಲೂ ಕೂಡ ಒಂದು ಕುದಿಸ್ಬೋದು. ಇಲ್ಲಿ ನಾನೇನು ಕುದಿಸ್ಕೊತಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.